ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಏನಿದು ಹಾಡು ಹೇಳ್ತಾ ಇದ್ದಾಳಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ? ಇಲ್ಲ, ಈ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಶಿವರುದ್ರಪ್ಪನವರು ಬರೆದಂಥ ಈ ಒಂದು ಸಾಲುಗಳು ನನಗೆ ನೆನಪಾಯಿತು. ಅದಕ್ಕೋಸ್ಕರ ಸ್ವಲ್ಪ ಹಾಡಿದೆ ಅಷ್ಟೇ. ದೇವರು ಎಂದರೆ ಏನು? ಅದು ಒಂದು ಶಕ್ತಿಯ ಪ್ರತೀಕ. ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಮನೆಗೆ ದೇವರ ಫೋಟೋವನ್ನು ತಂದು ಅಥವಾ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡುತ್ತೇವೆ. ಈ ಎಲ್ಲ ಕ್ರಮಗಳು ಸಹ ಭಕ್ತಿಭಾವದ ನಿರೂಪಣೆಯಾಗಿವೆ. ದೇವರ ಸಂಕೇತವಾಗಿ ಅವರ ಮೂರ್ತಿಗಳನ್ನು, ಫೋಟೋಗಳನ್ನು ನಾವು ಮನೆಗಳಲ್ಲಿ ಇಟ್ಟು ಪೂಜೆ ಮಾಡುತ್ತೇವೆ. ನಮ್ಮ ಸಂಸ್ಕೃತಿಯಲ್ಲಿ ಮೂರ್ತಿಗಳಿಗೆ, ಫೋಟೋಗಳಿಗೆ ಪವಿತ್ರತೆ ಇದೆ. ಹಾಗೆ ನಮಗೆ ಅದರ ಬಗ್ಗೆ ಅಗಾಧವಾದ ನಂಬಿಕೆ ಇದೆ. ನಂಬಿಕೆಯೇ ದೇವರು ಅಲ್ಲವೇ? ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ ನಾವು ತಿಳಿಯೋಣ ದೇವರು ಹಾಗೂ ಮನುಷ್ಯರ ನಡುವಿನ ದೈವಿಕ ನಂಟು ಮತ್ತು ದೇವರ ಹಳೆಯ ಫೋಟೋಗಳನ್ನು ಹೇಗೆ ನಾವು ಶ್ರದ್ಧೆಯಿಂದ ವಿಸರ್ಜಿಸಬೇಕು ಎಂಬ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ದೇವರ ಸಂಕೇತವಾಗಿ, ದೇವರ ಪ್ರತಿರೂಪವಾಗಿ ಇರುವಂತಹ ದೇವರ ಫೋಟೋಗಳನ್ನು ಅಥವಾ ದೇವರ ಮೂರ್ತಿಗಳನ್ನು ನಾವು ಮನೆಯಲ್ಲಿಟ್ಟು ಪೂಜೆ ಮಾಡುತ್ತಿರ್ತೀವಿ. ಆ ಮೂರ್ತಿಗಳು ಹಳೆಯದಾದರೆ, ಫೋಟೋಗಳು ಹಳೆಯದಾದರೆ ಹೇಗೆ ಅವನ್ನು ಕ್ರಮಬದ್ಧವಾಗಿ ವಿಸರ್ಜಿಸಬೇಕು ಎಂಬುದನ್ನು ನಾವು ತಿಳಿದುಕೊಂಡಿರಬೇಕು. ಮನೆಯಲ್ಲಿ ತುಂಬ ಕಾಲದಿಂದಲೂ ಪೂಜೆ ಬಳಸುತ್ತಿರುವಂತಹ ದೇವರ ಫೋಟೋಗಳು ಹಳೆಯದಾಗಿದ್ದರೆ, ನೀರು ಬಿದ್ದೋ ಅಥವಾ ಗೆದ್ದಲಿಡಿದೋ ಹಾಳಾಗಿದ್ದರೆ ಏನು ಮಾಡೋದು ಅದನ್ನು ಅನ್ನೋ ಯೋಚನೆ ಅಂತೂ ಎಲ್ಲರಿಗೂ ಬಂದಿರುತ್ತೆ. ಆದರೆ ಅದನ್ನು ಬದಲಾಯಿಸೋದು ರೀತಿ ಹೇಗೆ ಅನ್ನೋದು ಗೊತ್ತಿರೋದಿಲ್ಲ. ಕೆಲವರಿಗೆ ಗೊತ್ತಿರುತ್ತೆ, ಆದರೆ ಎಲ್ಲರಿಗೂ ಅಷ್ಟು ಗೊತ್ತಿರೋದಿಲ್ಲ. ಆ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಆದರೂ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಹಳೆಯದಾದಂತಹ ದೇವರ ಫೋಟೋ ಅಥವಾ ಭಿನ್ನವಾದಂಥ ದೇವರ ಫೋಟೋ ಆಗಲಿ ಅಥವಾ ಊನವಾದಂಥ ದೇವರ ಫೋಟೋನ ಏನು ಮಾಡೋದು ಎನ್ನೋ ದೊಡ್ಡ ಸಂದೇಹ ಎಲ್ಲರನ್ನೂ ಕಾಡುತ್ತೆ. ಅದನ್ನು ಕೆಲವರು ದೇವರ ಫೋಟೋಗಳನ್ನ ದೇವಸ್ಥಾನದಲ್ಲಿರುವ ಅಶ್ವತ್ಥ ವೃಕ್ಷದ ಕೆಳಗೆ ಇಟ್ಟು ಬರ್ತಾರೆ ಅಥವಾ ಯಾವುದಾದ್ರೂ ಒಂದು ಮರದ ಕೆಳಗಡೆ ಇಟ್ಟು ಬಂದುಬಿಡ್ತಾರೆ. ಅದರಲ್ಲಿ ಪಕ್ಕದಲ್ಲಿ ಕಸ ಆದರೂ ಇರಬಹುದು, ಏನಾದರೂ ಇರ್ಬೋದು, ಅದನ್ನೇನು ಗಮನಿಸೋದಲ್ಲ. ಆದರೆ ಅದು ಮಾಡುವುದು ಸರಿನಾ? ಎಷ್ಟು ಒಳ್ಳೆಯದು? ಹೌದು ಸ್ನೇಹಿತರೆ, ಈ ಥರ ಮಾಡುವುದು ಒಳ್ಳೆಯದಲ್ಲ. ನಾವು ವರ್ಷವಿಡೀ ದೇವರ ಫೋಟೋಗಳನ್ನು ನಾವು ಇಟ್ಟು ಪೂಜೆ ಮಾಡಿರ್ತೀವಿ. ಅದರ ಅನುಗ್ರಹ ನಮಗೆ ಸಿಕ್ಕಿರುತ್ತೆ. ಅಷ್ಟೇ ಅಲ್ಲ, ಅವುಗಳ ಜೊತೆ ದೈವಿಕ ನಂಟು ಕೂಡ ಬೆಸೆದುಕೊಂಡಿರುತ್ತೆ. ನಿಮಗೆ ಗೊತ್ತಾ, ದೇವರ ಫೋಟೋ ಅಥವಾ ಚಿತ್ರ ಯಾವುದೇ ಸ್ಥಿತಿಯಲ್ಲಿದ್ದರೂ ದೇವರ ಪ್ರತಿರೂಪವಾಗಿರುವ ಕಾರಣ ಅದನ್ನು ಎಸೆಯುವುದು ಅಥವಾ ಸಿಕ್ಕಿದ ಕಡೆ ಇಟ್ಟು ಬರುವುದು, ಕಸದ ಬುಟ್ಟೆಗೆ ಹಾಕುವುದು ಅದು ಶಿಷ್ಟಾಚಾರವಲ್ಲ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ದೇವರ ಫೋಟೋಗಳು ಮತ್ತು ಮೂರ್ತಿಗಳಿಗೆ ಮಾನ್ಯತೆ ಮತ್ತು ಪವಿತ್ರತೆ ಇದೆ. ಹಾಗಾಗಿ ಎಸೆಯುವುದು ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿದೆ.
ದೇವರು ನಮಗೆ ಶಕ್ತಿ, ಶಾಂತಿ ಮತ್ತು ಆಶೀರ್ವಾದಗಳನ್ನು ನೀಡಿರುತ್ತಾರೆ. ಅವರ ಫೋಟೋ ಅಥವಾ ಮೂರ್ತಿ ಅದರ ಸಂಕೇತವಾಗಿರುತ್ತದೆ. ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ದೇವರುಗಳನ್ನು ಅವಮಾನಿಸುವುದು ಪಾಪವಾಗಬಹುದು. ಹಾಗೆಯೇ ದೇವರ ಫೋಟೋವನ್ನು ಕಸದಲ್ಲಿಡುವುದು ಅಥವಾ ಕಾಲಿನಿಂದ ಅದನ್ನು ತಗುಲಿಸುವುದು ಯಾವುದೇ ಸಂದರ್ಭದಲ್ಲಿ ಮಾಡಬಾರದು. ಆ ರೀತಿ ಮಾಡಿದರೆ ಅದು ನಮಗೆ ಕೆಡಕನ್ನು ಉಂಟು ಮಾಡುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗಿದ್ದರೆ ಹೇಗೆ ಅದನ್ನು ನಾವು ವಿಸರ್ಜಿಸಬೇಕು, ಹೇಗೆ ಅದಕ್ಕೆ ವಿದಾಯ ಹೇಳಬೇಕು, ಹೇಗೆ ವಿಲೇವಾರಿ ಮಾಡಬೇಕು ಎಂಬುದು ಹೀಗಿದೆ ನೋಡಿ. ದೇವರ ಫೋಟೋ ಮುಟ್ಟುವ ಮೊದಲು ನಾವು ಕೈ ತೊಳೆದುಕೊಳ್ಳಬೇಕು. ಹಾಗೆ ಸ್ಥಳವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೇವರ ಫೋಟೋ ಅಥವಾ ವಿಗ್ರಹದ ಮುಂದೆ ದೀಪ ಹಚ್ಚಿ ಕುಂಕುಮ, ಅರಿಶಿನ, ಹೂವಿನಿಂದ ಅದಕ್ಕೆ ಪೂಜೆ ಮಾಡಿ ನಂತರ ತ್ಯಜಿಸುವ ಮೊದಲು ಕ್ಷಮಿಸಿ ಎಂದು ಪ್ರಾರ್ಥನೆ ಮಾಡಬೇಕು. ದೇವರ ಮುಂದೆ ಕೈ ಮುಗಿದು ಕ್ಷಮಾಪಣೆ ಕೇಳಬೇಕು. ಹೇ ದೇವರೇ, ನಿಮ್ಮನ್ನು ಈಗ ಶ್ರದ್ಧೆಯಿಂದ ನಾನು ವಿದಾಯ ಹೇಳುತ್ತಿದ್ದೇನೆ. ನಾನು ತಪ್ಪು ಮಾಡಿದ್ದರೆ ನನ್ನನ್ನು ಕ್ಷಮಿಸಬೇಕು. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಎಂದು ಕೇಳಿಕೊಳ್ಳಬೇಕು. ನಂತರ ಆ ಫೋಟೋವನ್ನು ಅಥವಾ ವಿಗ್ರಹವನ್ನು ಒಂದು ಶುದ್ಧವಾದ ಬಟ್ಟೆಯಲ್ಲಿ ಇಟ್ಟು ಮುಚ್ಚಿ ಅದನ್ನು ವಿಸರ್ಜಿಸಲು ಸಿದ್ಧಪಡಿಸಬೇಕು. ಈಗ ಇದನ್ನು ಎಲ್ಲಿ ಬಿಟ್ಟು ಬರಬೇಕು ಅಂತ ಅಂದರೆ, ಇದನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದ ಬಳಿ ಇರುವಂತಹ ಅಶ್ವತ್ಥ ಮರದ ಕೆಳಗಡೆ ಅಥವಾ ಪವಿತ್ರ ಮರದ ಕೆಳಗಡೆ ಇದನ್ನು ಇಡಬಹುದು ಅಥವಾ ದೇವಸ್ಥಾನಕ್ಕೆ ಇದನ್ನು ಕೊಡಬಹುದು. ನಮ್ಮ ಹತ್ತಿರ ಇರುವ ಸ್ಥಳೀಯ ದೇವಾಲಯ ಅಥವಾ ಧಾರ್ಮಿಕ ಸಂಸ್ಥೆಗೆ ಇದನ್ನು ನೀಡಬಹುದು. ಹಾಗೆ ಪವಿತ್ರ ಸ್ಥಳವಾದ ತುಳಸಿ ಕಟ್ಟೆಯ ಬಳಿಯೂ ಸಹ ಇದನ್ನು ನಾವು ಇಡಬಹುದು. ಕೆಲವರು ಇದನ್ನು ನದಿಯ ಬಳಿ ಬಿಟ್ಟು ಬರುತ್ತಾರೆ ಅಥವಾ ಮಣ್ಣು ಮಾಡುತ್ತಾರೆ. ಆದರೆ ಇದು ಪರಿಸರಕ್ಕೆ ಹಾನಿಯುಂಟು ಮಾಡಬಹುದು. ಇನ್ನು ಕೆಲವರು ಯಾವುದೇ ರೀತಿ ವಿಧಿವಿಧಾನಗಳನ್ನು ಅನುಸರಿಸದೆ, ಯೋಚನೆ ಮಾಡದೆ ಸುಟ್ಟು ಬಿಡುತ್ತಾರೆ. ಅದು ಕೂಡ ಒಳ್ಳೆಯದಲ್ಲ. ಅದರ ಬದಲು ಸ್ಥಳೀಯ ದೇವಾಲಯಗಳಿಗೆ ನೀಡಬಹುದು ಅಥವಾ ಧಾರ್ಮಿಕ ಸಂಸ್ಥೆಗೆ ಕೊಡಬಹುದು. ಇನ್ನೂ ಕೆಲವು ಕಡೆ ಆಶ್ರಮಗಳಲ್ಲೂ ಇದನ್ನು ಸ್ವೀಕರಿಸುತ್ತಾರೆ. ಆಶ್ರಮಗಳಿಗೂ ಸಹ ಕೊಟ್ಟು ಬರಬಹುದು. ಇಲ್ಲವೆಂದರೆ ಪವಿತ್ರ ಮರಗಳ ಕೆಳಗೆ ಇದನ್ನು ಇಟ್ಟು ಬರಬಹುದು. ಪುನರ್ಬಳಕೆಯೂ ಸಹ ಕೆಲವರು ಮಾಡುತ್ತಾರೆ. ಅಂದರೆ ಹಳೆಯ ಫೋಟೋಗಳನ್ನು ಹೊಸ ರೀತಿಯಲ್ಲಿ ಅದನ್ನು ಮರುಬಳಕೆ ಮಾಡಿಸಿಕೊಳ್ಳುತ್ತಾರೆ. ಆದರೆ ಇದನ್ನು ಶ್ರದ್ಧೆ ಮತ್ತು ಶುದ್ಧತೆಯಿಂದ ಮಾಡಬೇಕಾಗುತ್ತದೆ. ಆದರೆ ಇದನ್ನು ಎಲ್ಲಿ ಬೇಕೆಂದರಲ್ಲಿ ಇಡುವುದಾಗಲಿ ಕಸದ ಬುಟ್ಟಿಗೆ ಹಾಕುವುದಾಗಲಿ ಮಾಡುವುದು ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿದೆ. ಹಾಗೆ ದೇವರುಗಳಿಗೆ ಮಾಡಿದ ಅವಮಾನವಾಗುತ್ತದೆ ಮತ್ತು ಅದು ನಮಗೆ ಕಿಡುಕುಂಟು ಮಾಡಬಹುದು. ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಹಾಗೆ ಕೊನೆಯಲ್ಲಿ ಇನ್ನೊಂದು ಕಿವಿಮಾತು, ತೀರ್ಥಯಾತ್ರೆಗೆ ಹೋದಾಗ ಅಥವಾ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಫೋಟೋಗಳನ್ನು ಮಾರುತ್ತಿರುತ್ತಾರೆ. ಅದು ನಿಜವಾಗಿಯೂ ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಮತ್ತು ಇತರರಿಗೆ ಅದನ್ನು ಕೊಡಬೇಕೆಂಬ ಮನಸ್ಸಿದ್ದರೆ ಅದು ನಿಜವಾಗಿಯೂ ಅವರಿಗೆ ಇಷ್ಟವಾಗುತ್ತದೆಯೇ ಎಂದು ತಿಳಿದುಕೊಂಡು ಅದನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಎಂದು ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.